ಗುಡ್ಡ ಕುಸಿತ ಆದ ಬಳಿಕ ಅಂದರೆ ಜುಲೈ 14ನೇ ತಾರೀಕಾಗಿತ್ತು. ಈಗ ಮತ್ತೊಮ್ಮೆ 3ನೇ ಹಂತದ ಕಾರ್ಯಾಚರಣೆ ಶುರುವಾಗಿದೆ. ಡ್ರೆಜರ್ ಮಿಷನ್ ತರಿಸಿ ಆ ಮೂಲಕ ಕಾರ್ಯಾಚರಣೆಯನ್ನು ಶುರು ಮಾಡಿಸಲಾಗಿದೆ. ಈಗ ಕಾರ್ಯಾಚರಣೆ ಮುಂದುವರೆದಿದ್ದು, ಕಾರ್ಯಾಚರಣೆಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಾರಿ ಮಾಲೀಕ ಒಂದು ಮಾಹಿತಿಯನ್ನು ಕೊಡ್ತಾರೆ. ನದಿಯೊಳಗೆ ವಾಹನವೊಂದರ ಪತ್ತೆಯಾಗಿದೆ. ಅದರ ಭಾಗ ಈವರೆಗೆ ವಾಹನದ ಹಲವು ಭಾಗಗಳು ಪತ್ತೆಯಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸರ್ಚಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಟ್ರಕ್ ಕ್ಯಾಬಿನ್ ಒಡೆಯದಿದ್ರೆ ಅರ್ಜುನ್ ಬಾಡಿ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಶಿರೂರಿನ ಗುಡ್ಡ ಕುಸಿತದ ಘಟನೆಯಲ್ಲಿ ಈಗಾಗಲೇ ಹಲವರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಮೂವರು ಕೂಡ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಆದರೆ ಮೃತಪಟ್ಟವರ ಕುಟುಂಬದವರು ಕೂಡ ಈಗಲೂ ಕೂಡ ಶೋಕಸಾಗರದಲ್ಲಿ ಇದ್ದಿರುವಂಥದ್ದು. ತಮ್ಮವರ ನೆನಪುಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಿರ್ತಾರೆ. ಮೃತಪಟ್ಟವರ ಕುಟುಂಬದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಈಗ ತಾವು ಎಲ್ಲಿಯವರು ಮತ್ತು ಏನಾಗಿ ಆ್ಯಕ್ಚುಲಿ ಫಸ್ಟ್ ಘಟನೆ ಏನಾಗಿದೆ ಇಲ್ಲಿ? ಘಟನೆ ಏನಂದರೆ ಈ ಗುಡ್ಡದ ಕೊರದೆ ಭಾಳ ಅನಾಹುತ ಮಾಡ್ಯಾರ. ಎಷ್ಟು ಸೈಡ್ನಿಂದ ಕುರ್ದಲ್ಲ ಅದು ಏಕದಮ ಇದ್ರ ಹೈಟ್ನಲ್ಲಿ ಹಿಂಗೆ ಕುರ್ದೆ ಇತ್ತು. ನಮ್ಮ ಹಳೆಯ ಇದ್ದ ಶಾಂತಿ ತಂದೆಯವರು ನಮ್ಮ ಹಳೆಯ ಇದ್ದ. ಅವ ಸಾಧಾರಣ ಒಂದು 15 ವರ್ಷದಿಂದ ಇಲ್ಲ ಇದ್ದ ಅಂಗಡಿ ಕಟ್ಟೆ ತೆಂಗಿನ ಗಿಡ ಎಲ್ಲ ದೊಡ್ಡ ಗಿಡ ಇದು ತೆಂಗಿನ ಗಿಡ ಮತ್ತು ಅದು ಅಡಿಕೆ ಎಲ್ಲ ರಾಶಿ ಮಾಡಿದೆ. ಮತ್ತು ಮನೆಯನ್ನು ಕಟ್ಟಿದೆ ಆ ಕಡೆ. ಅದೇ ಮನೆಯಲ್ಲಿ ಏನೇನು ವಸ್ತುಗಳಿತ್ತು? ಮನೇಲಿ ರಾಶಿ ಟ್ರೆಜೋರಿ ಎರಡು ಇದೆ. ಟ್ರೆಜೋರಿ ವೇನಿಟ್ರು ಸಿಕ್ಕಾಬಟ್ಟೆ ಕೋಟಿಗಟ್ಟಲೆ ರೂಪಾಯಿ ಸಾಮಾನು ಇದೆ. ಅದು ಹೇಳಿದ್ರೆ ಯಾರಿಗೆ ಅರ್ಥ ಆಗೋಂಗಿಲ್ಲ. ಅದು ಅಷ್ಟು ಸಾಮಾನು ಅಂಗಡಿ ಇತ್ತಲ್ಲ. ಪರಿಹಾರ ಕೊಟ್ಟಿದ್ರಲ್ಲ ಸರ್ಕಾರದಿಂದ? 20 ಲಕ್ಷ ಬಂದಿತ್ತು. 20 ಲಕ್ಷ ಬಂದು ನಮ್ಗೆ 5 ಲಕ್ಷ ಚೆಕ್ ಕೊಟ್ಟಾರೆ. ಬಾಡಿ ಸಿಗೋ ಟೈಮಲ್ಲಿ ಏನು ಬಂಗಾರ ಏನು ಸಿಕ್ಕಿರಲಿಲ್ಲ? ಸಿಗಲಿಲ್ಲ, ಏನು ಸಿಗಲಿಲ್ಲ, ಎಂಥ ಸಿಗಲಿಲ್ಲ. ಬಾಡಿ ಮೇಲೆ ಎಂಥದ್ದಿಲ್ಲ. ಹುಡುಗಿದ ರಿಂಗ್ ಒಂದಿತ್ತು, ಉಂಗುರ ಒಂದಿತ್ತು, ಅಷ್ಟೇ. ಈಗ ಲೋಕೇಶ್ ಅವರ ಬ್ರದರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಯಾವ ರೀತಿ ಈಗ ನಿರೀಕ್ಷೆ ಇಟ್ಕೊಂಡು? ಈಗ ಇದರಲ್ಲಿಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಈಗ ಕೊನೆಯ ಇದು ಹಿಂಗೆ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಾದರೂ ಸಿಗಲಿ ಅಂತ ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ಯಾವುದೋ ಒಂದು ಅಂತ್ಯಕಾರ್ಯ ಯಾವುದೂ ಇನ್ನೂ ಮಾಡಿಲ್ಲ. ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇಲ್ಲಿ ಏನಾದರೂ ಹುಡುಕ ಕೊಡ್ತಾರೆ ನಮಗೆ ಸರ್ಕಾರ. ನಮಗೆ ಏನಾದರೂ ಕೊಡುವಂಥ ಒಂದು ಇದು ಮಾಡ್ತದೆ ಎಂಬುದು ನಂಬಿಕೆ ಮೇಲೆ ಇದ್ದೇವೆ. ನೀವು ಅಂತ್ಯಕಾರ್ಯ ಕೂಡ ಮಾಡಲಿಲ್ಲ? ಇಲ್ಲ, ಏನೂ ಮಾಡಿಲ್ಲ. ಈಗ ಇದೇ ನಿರೀಕ್ಷೆಗೆ ಕೊನೆ ಪ್ರಯತ್ನ ಅಂದರೆ ಇದೊಂದು ಈಗ ನೋಡಬೇಕು ಏನಾಗ್ತದೆ ಅಂದರೆ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು. ಏನಾದರೂ ಒಂದು ಸುರುವು ಸಿಕ್ಕರೆ ಸಾಕಲಿ ಅಂದರೆ. ಇದು ಲೋಕೇಶ್ ಅವರ ಸಹೋದರ ಹೇಳುವಂಥ ಮಾತು. ಒಟ್ಟಲ್ಲಿ ಈ ಕಾರ್ಯಾಚರಣೆಯ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಫಲ ಆಗಲಿ ಅಂದರೆ ತಮ್ಮ ಗುಡ್ಡ ಕುಸಿತ ಆದ ಬಳಿಕ ಅಂದರೆ ಜುಲೈ 14ನೇ ತಾರೀಕಾಗಿತ್ತು. ಈಗ ಮತ್ತೊಮ್ಮೆ 3ನೇ ಹಂತದ ಕಾರ್ಯಾಚರಣೆ ಶುರುವಾಗಿದೆ. ಡ್ರೆಜರ್ ಮಿಷನ್ ತರಿಸಿ ಆ ಮೂಲಕ ಕಾರ್ಯಾಚರಣೆಯನ್ನು ಶುರು ಮಾಡಿಸಲಾಗಿದೆ. ಈಗ ಕಾರ್ಯಾಚರಣೆ ಮುಂದುವರೆದಿದ್ದು, ಕಾರ್ಯಾಚರಣೆಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಾರಿ ಮಾಲೀಕ ಒಂದು ಮಾಹಿತಿಯನ್ನು ಕೊಡ್ತಾರೆ. ನದಿಯೊಳಗೆ ವಾಹನವೊಂದರ ಪತ್ತೆಯಾಗಿದೆ. ಅದರ ಭಾಗ ಈವರೆಗೆ ವಾಹನದ ಹಲವು ಭಾಗಗಳು ಪತ್ತೆಯಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸರ್ಚಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಟ್ರಕ್ ಕ್ಯಾಬಿನ್ ಒಡೆಯದಿದ್ರೆ ಅರ್ಜುನ್ ಬಾಡಿ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಶಿರೂರಿನ ಗುಡ್ಡ ಕುಸಿತದ ಘಟನೆಯಲ್ಲಿ ಈಗಾಗಲೇ ಹಲವರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಮೂವರು ಕೂಡ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಆದರೆ ಮೃತಪಟ್ಟವರ ಕುಟುಂಬದವರು ಕೂಡ ಈಗಲೂ ಕೂಡ ಶೋಕಸಾಗರದಲ್ಲಿ ಇದ್ದಿರುವಂಥದ್ದು. ತಮ್ಮವರ ನೆನಪುಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಿರ್ತಾರೆ. ಮೃತಪಟ್ಟವರ ಕುಟುಂಬದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಈಗ ತಾವು ಎಲ್ಲಿಯವರು ಮತ್ತು ಏನಾಗಿ ಆ್ಯಕ್ಚುಲಿ ಫಸ್ಟ್ ಘಟನೆ ಏನಾಗಿದೆ ಇಲ್ಲಿ? ಘಟನೆ ಏನಂದರೆ ಈ ಗುಡ್ಡದ ಕೊರದೆ ಭಾಳ ಅನಾಹುತ ಮಾಡ್ಯಾರ. ಎಷ್ಟು ಸೈಡ್ನಿಂದ ಕುರ್ದಲ್ಲ ಅದು ಏಕದಮ ಇದ್ರ ಹೈಟ್ನಲ್ಲಿ ಹಿಂಗೆ ಕುರ್ದೆ ಇತ್ತು. ನಮ್ಮ ಹಳೆಯ ಇದ್ದ ಶಾಂತಿ ತಂದೆಯವರು ನಮ್ಮ ಹಳೆಯ ಇದ್ದ. ಅವ ಸಾಧಾರಣ ಒಂದು 15 ವರ್ಷದಿಂದ ಇಲ್ಲ ಇದ್ದ ಅಂಗಡಿ ಕಟ್ಟೆ ತೆಂಗಿನ ಗಿಡ ಎಲ್ಲ ದೊಡ್ಡ ಗಿಡ ಇದು ತೆಂಗಿನ ಗಿಡ ಮತ್ತು ಅದು ಅಡಿಕೆ ಎಲ್ಲ ರಾಶಿ ಮಾಡಿದೆ. ಮತ್ತು ಮನೆಯನ್ನು ಕಟ್ಟಿದೆ ಆ ಕಡೆ. ಅದೇ ಮನೆಯಲ್ಲಿ ಏನೇನು ವಸ್ತುಗಳಿತ್ತು? ಮನೇಲಿ ರಾಶಿ ಟ್ರೆಜೋರಿ ಎರಡು ಇದೆ. ಟ್ರೆಜೋರಿ ವೇನಿಟ್ರು ಸಿಕ್ಕಾಬಟ್ಟೆ ಕೋಟಿಗಟ್ಟಲೆ ರೂಪಾಯಿ ಸಾಮಾನು ಇದೆ. ಅದು ಹೇಳಿದ್ರೆ ಯಾರಿಗೆ ಅರ್ಥ ಆಗೋಂಗಿಲ್ಲ. ಅದು ಅಷ್ಟು ಸಾಮಾನು ಅಂಗಡಿ ಇತ್ತಲ್ಲ. ಪರಿಹಾರ ಕೊಟ್ಟಿದ್ರಲ್ಲ ಸರ್ಕಾರದಿಂದ? 20 ಲಕ್ಷ ಬಂದಿತ್ತು. 20 ಲಕ್ಷ ಬಂದು ನಮ್ಗೆ 5 ಲಕ್ಷ ಚೆಕ್ ಕೊಟ್ಟಾರೆ. ಬಾಡಿ ಸಿಗೋ ಟೈಮಲ್ಲಿ ಏನು ಬಂಗಾರ ಏನು ಸಿಕ್ಕಿರಲಿಲ್ಲ? ಸಿಗಲಿಲ್ಲ, ಏನು ಸಿಗಲಿಲ್ಲ, ಎಂಥ ಸಿಗಲಿಲ್ಲ. ಬಾಡಿ ಮೇಲೆ ಎಂಥದ್ದಿಲ್ಲ. ಹುಡುಗಿದ ರಿಂಗ್ ಒಂದಿತ್ತು, ಉಂಗುರ ಒಂದಿತ್ತು, ಅಷ್ಟೇ. ಈಗ ಲೋಕೇಶ್ ಅವರ ಬ್ರದರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಯಾವ ರೀತಿ ಈಗ ನಿರೀಕ್ಷೆ ಇಟ್ಕೊಂಡು? ಈಗ ಇದರಲ್ಲಿಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಈಗ ಕೊನೆಯ ಇದು ಹಿಂಗೆ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಾದರೂ ಸಿಗಲಿ ಅಂತ ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ಯಾವುದೋ ಒಂದು ಅಂತ್ಯಕಾರ್ಯ ಯಾವುದೂ ಇನ್ನೂ ಮಾಡಿಲ್ಲ.
ಮಾಡಿಲ್ಲ ನಾವು. ಯಾವುದು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಇಲ್ಲಿ ಏನಾದರೂ ಹುಡುಕ ಕೊಡ್ತಾರೆ ನಮ್ಮ ಸರ್ಕಾರ, ನಮಗೆ ಏನಾದರೂ ಕೊಡುವಂಥ ಒಂದು ಇದು ಮಾಡ್ತದೆ ಎಂಬುದು ನಂಬಿಕೆ ಮೇಲೆ ಇದ್ದೀವಿ. ನೀವು ಒಂದೇ ಕಾರ್ಯ ಕೂಡ ಮಾಡಲಿಲ್ಲ ಏನು? ಇಲ್ಲ, ಏನು ಮಾಡಿಲ್ಲ. ಈಗ ಇದೇ ನಿರೀಕ್ಷೆ, ಈಗ ಕೊನೆ ಪ್ರಯತ್ನ ಅಂದರೆ ಇದೊಂದು ಈಗ ನೋಡಬೇಕು ಏನಾಗ್ತದೆ ಅಂದರೆ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು, ಏನಾದರೂ ಒಂದು ಸುರುವು ಸಿಕ್ಕರೆ ಸಾಕಲಿ ಅಂದು. ಇದು ಲೋಕೇಶ್ ಅವರ ಸಹೋದರ ಹೇಳುವಂಥ ಮಾತು. ಒಟ್ಟಲ್ಲಿ ಈ ಕಾರ್ಯಾಚರಣೆಯ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಫಲ ಆಗಲಿ ಅಂದರೆ ತಮ್ಮ ಗುಡ್ಡ ಕುಸಿತ ಆದ ಬಳಿಕ ಅಂದರೆ ಜುಲೈ 14ನೇ ತಾರೀಕಾಗಿತ್ತು. ಈಗ ಮತ್ತೊಮ್ಮೆ 3ನೇ ಹಂತದ ಕಾರ್ಯಾಚರಣೆ ಶುರುವಾಗಿದೆ. ಡ್ರೆಜರ್ ಮಿಷನ್ ತರಿಸಿ ಆ ಮೂಲಕ ಕಾರ್ಯಾಚರಣೆಯನ್ನು ಶುರು ಮಾಡಿಸಲಾಗಿದೆ. ಈಗ ಕಾರ್ಯಾಚರಣೆ ಮುಂದುವರೆದಿದ್ದು, ಕಾರ್ಯಾಚರಣೆಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಾರಿ ಮಾಲೀಕ ಒಂದು ಮಾಹಿತಿಯನ್ನು ಕೊಡ್ತಾರೆ. ನದಿಯೊಳಗೆ ವಾಹನವೊಂದರ ಪತ್ತೆಯಾಗಿದೆ. ಅದರ ಭಾಗ ಈವರೆಗೆ ವಾಹನದ ಹಲವು ಭಾಗಗಳು ಪತ್ತೆಯಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸರ್ಚಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಟ್ರಕ್ ಕ್ಯಾಬಿನ್ ಒಡೆಯದಿದ್ರೆ ಅರ್ಜುನ್ ಬಾಡಿ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಶಿರೂರಿನ ಗುಡ್ಡ ಕುಸಿತದ ಘಟನೆಯಲ್ಲಿ ಈಗಾಗಲೇ ಹಲವರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಮೂವರು ಕೂಡ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಆದರೆ ಮೃತಪಟ್ಟವರ ಕುಟುಂಬದವರು ಕೂಡ ಈಗಲೂ ಕೂಡ ಶೋಕಸಾಗರದಲ್ಲಿ ಇದ್ದಿರುವಂಥದ್ದು. ತಮ್ಮವರ ನೆನಪುಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಿರ್ತಾರೆ. ಮೃತಪಟ್ಟವರ ಕುಟುಂಬದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಈಗ ತಾವು ಎಲ್ಲಿಯವರು ಮತ್ತು ಏನು ಆ್ಯಕ್ಚುಲಿ ಫಸ್ಟ್ ಘಟನೆ ಏನಾಗಿದೆ ಇಲ್ಲಿ? ಘಟನೆ ಏನಂದರೆ ಈ ಗುಡ್ಡದ ಕೊರದೆ ಭಾಳ ಅನಾಹುತ ಮಾಡ್ಯಾರ. ಎಷ್ಟು ಸೈಡ್ನಿಂದ ಕುರ್ದಲ್ಲ ಅಲ್ಲ, ಏಕದಮ ಇದ್ರ ಹೈಟ್ನಲ್ಲಿ ಹಿಂಗೆ ಕುರ್ದೆ ಇತ್ತು. ನಮ್ಮ ಹಳೆಯ ಇದ್ದ ಶಾಂತಿ ತಂದೆಯವರು ನಮ್ಮ ಹಳೆಯ ಇದ್ದ. ಅವ ಸಾಧಾರಣ ಒಂದು 15 ವರ್ಷದಿಂದ ಇಲ್ಲ ಇದ್ದ ಅಂಗಡಿ ಕಟ್ಟೆ ತೆಂಗಿನ ಗಿಡ ಎಲ್ಲ ದೊಡ್ಡ ಗಿಡ ಇದು ತೆಂಗಿನ ಗಿಡ, ಮತ್ತು ಅದು ಅಡಿಕೆ ಎಲ್ಲ ರಾಶಿ ಮಾಡಿದೆ. ಮತ್ತು ಮನೆಯನ್ನು ಕಟ್ಟಿದೆ ಆ ಕಡೆ. ಅದೇ ಮನೆಯಲ್ಲಿ ಏನೇನು ವಸ್ತುಗಳಿತ್ತು? ಮನೇಲಿ ರಾಶಿ ಟ್ರೆಜೋರಿ ಎರಡು ಇದೆ. ಟ್ರೆಜೋರಿ ವೇನಿಟ್ರು ಸಿಕ್ಕಾಬಟ್ಟೆ ಕೋಟಿಗಟ್ಟಲೆ ರೂಪಾಯಿ ಸಾಮಾನಿದೆ. ಅದು ಹೇಳಿದ್ರೆ ಯಾರಿಗೆ ಅರ್ಥ ಆಗೋಂಗಿಲ್ಲ. ಅದು ಅಷ್ಟು ಸಾಮಾನು ಅಂಗಡಿ ಇತ್ತಲ್ಲ. ಪರಿಹಾರ ಕೊಟ್ಟಿದ್ರಲ್ಲ ಸರ್ಕಾರದಿಂದ? 20 ಲಕ್ಷ ಬಂದಿತ್ತು. 20 ಲಕ್ಷ ಬಂದು ನಮ್ಗೆ 5 ಲಕ್ಷ ಚೆಕ್ ಕೊಟ್ಟಾರೆ. ಬಾಡಿ ಸಿಗೋ ಟೈಮಲ್ಲಿ ಏನು ಬಂಗಾರ ಏನು ಸಿಕ್ಕಿರಲಿಲ್ಲ? ಸಿಗಲಿಲ್ಲ, ಏನು ಸಿಗಲಿಲ್ಲ, ಎಂಥ ಸಿಗಲಿಲ್ಲ. ಬಾಡಿ ಮೇಲೆ ಎಂಥದ್ದಿಲ್ಲ. ಹುಡುಗಿದ ರಿಂಗ್ ಒಂದಿತ್ತು, ಉಂಗುರ ಒಂದಿತ್ತು, ಅಷ್ಟೇ. ಈಗ ಲೋಕೇಶ್ ಅವರ ಬ್ರದರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಯಾವ ರೀತಿ ಈಗ ನಿರೀಕ್ಷೆ ಇಟ್ಕೊಂಡು? ಈಗ ಇದರಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಈಗ ಕೊನೆಯ ಇದು ಹಿಂಗೆ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಾದರೂ ಸಿಗಲಿ ಅಂತ ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ಯಾವುದೋ ಒಂದು ಅಂತ್ಯಕಾರ್ಯ ಯಾವುದೂ ಇನ್ನೂ ಮಾಡಿಲ್ಲ. ನಾವು ಯಾವುದು ನಿರೀಕ್ಷೆ ಇಟ್ಕೊಂಡಿದ್ದೀವಿ, ಇಲ್ಲಿ ಏನಾದರೂ ಹುಡುಕ ಕೊಡ್ತಾರೆ ನಮ್ಮ ಸರ್ಕಾರ, ನಮಗೆ ಏನಾದರೂ ಕೊಡುವಂಥ ಒಂದು ಇದು ಮಾಡ್ತದೆ ಎಂಬುದು ನಂಬಿಕೆ ಮೇಲೆ ಇದ್ದೀವಿ. ನೀವು ಒಂದೇ ಕಾರ್ಯ ಕೂಡ ಮಾಡಲಿಲ್ಲ? ಇಲ್ಲ, ಏನು ಮಾಡಿಲ್ಲ. ಈಗ ಇದೇ ನಿರೀಕ್ಷೆ, ಈಗ ಕೊನೆ ಪ್ರಯತ್ನ ಅಂದರೆ ಇದೊಂದು ಈಗ ನೋಡಬೇಕು ಏನಾಗ್ತದೆ ಅಂದರೆ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು, ಏನಾದರೂ ಒಂದು ಸುರುವು ಸಿಕ್ಕರೆ ಸಾಕಲಿ ಅಂದು. ಇದು ಲೋಕೇಶ್ ಅವರ ಸಹೋದರ ಹೇಳುವಂಥ ಮಾತು. ಒಟ್ಟಲ್ಲಿ ಈ ಕಾರ್ಯಾಚರಣೆಯ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಫಲ ಆಗಲಿ ಅಂದರೆ ತಮ್ಮ ಗುಡ್ಡ ಕುಸಿತ ಆದ ಬಳಿಕ ಅಂದರೆ ಜುಲೈ 14ನೇ ತಾರೀಕಾಗಿತ್ತು. ಈಗ ಮತ್ತೊಮ್ಮೆ 3ನೇ ಹಂತದ ಕಾರ್ಯಾಚರಣೆ ಶುರುವಾಗಿದೆ. ಡ್ರೆಜರ್ ಮಿಷನ್ ತರಿಸಿ ಆ ಮೂಲಕ ಕಾರ್ಯಾಚರಣೆಯನ್ನು ಶುರು ಮಾಡಿಸಲಾಗಿದೆ. ಈಗ ಕಾರ್ಯಾಚರಣೆ ಮುಂದುವರೆದಿದ್ದು, ಕಾರ್ಯಾಚರಣೆಯ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಲಾರಿ ಮಾಲೀಕ ಒಂದು ಮಾಹಿತಿಯನ್ನು ಕೊಡ್ತಾರೆ. ನದಿಯೊಳಗೆ ವಾಹನವೊಂದರ ಪತ್ತೆಯಾಗಿದೆ. ಅದರ ಭಾಗ ಈವರೆಗೆ ವಾಹನದ ಹಲವು ಭಾಗಗಳು ಪತ್ತೆಯಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಸರ್ಚಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಟ್ರಕ್ ಕ್ಯಾಬಿನ್ ಒಡೆಯದಿದ್ರೆ ಅರ್ಜುನ್ ಬಾಡಿ ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಶಿರೂರಿನ ಗುಡ್ಡ ಕುಸಿತದ ಘಟನೆಯಲ್ಲಿ ಈಗಾಗಲೇ ಹಲವರು ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇನ್ನು ಮೂವರು ಕೂಡ ಇದುವರೆಗೂ ಕೂಡ ಪತ್ತೆ ಆಗಿಲ್ಲ. ಹೀಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿರುವಂಥದ್ದು. ಆದರೆ ಮೃತಪಟ್ಟವರ ಕುಟುಂಬದವರು ಕೂಡ ಈಗಲೂ ಕೂಡ ಶೋಕಸಾಗರದಲ್ಲಿ ಇದ್ದಿರುವಂಥದ್ದು. ತಮ್ಮವರ ನೆನಪುಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಿರ್ತಾರೆ. ಮೃತಪಟ್ಟವರ ಕುಟುಂಬದವರು ನಮ್ಮ ಜೊತೆಗಿದ್ರೆ ಮಾತಾಡ್ಸೋಣ. ಈಗ ತಾವು ಎಲ್ಲಿಯವರು ಮತ್ತು ಏನು ಆ್ಯಕ್ಚುಲಿ ಫಸ್ಟ್ ಘಟನೆ ಏನಾಗಿದೆ ಇಲ್ಲಿ? ಘಟನೆ ಏನಂದರೆ ಈ ಗುಡ್ಡದ ಕೊರದೆ ಭಾಳ ಅನಾಹುತ ಮಾಡ್ಯಾರ. ಎಷ್ಟು ಸೈಡ್ನಿಂದ ಕುರ್ದಲ್ಲ ಅಲ್ಲ, ಏಕದಮ ಇದ್ರ ಹೈಟ್ನಲ್ಲಿ ಹಿಂಗೆ ಕುರ್ದೆ ಇತ್ತು. ನಮ್ಮ ಹಳೆಯ ಇದ್ದ ಶಾಂತಿ ತಂದೆಯವರು ನಮ್ಮ ಹಳೆಯ ಇದ್ದ. ಅವ ಸಾಧಾರಣ ಒಂದು 15 ವರ್ಷದಿಂದ ಇಲ್ಲ ಇದ್ದ ಅಂಗಡಿ ಕಟ್ಟೆ ತೆಂಗಿನ ಗಿಡ ಎಲ್ಲ ದೊಡ್ಡ ಗಿಡ ಇದು ತೆಂಗಿನ ಗಿಡ, ಮತ್ತು ಅದು ಅಡಿಕೆ ಎಲ್ಲ ರಾಶಿ ಮಾಡಿದೆ. ಮತ್ತು ಮನೆಯನ್ನು ಕಟ್ಟಿದೆ ಆ ಕಡೆ. ಅದೇ ಮನೆಯಲ್ಲಿ ಏನೇನು ವಸ್ತುಗಳಿತ್ತು? ಮನೇಲಿ ರಾಶಿ ಟ್ರೆಜೋರಿ ಎರಡು ಇದೆ. ಟ್ರೆಜೋರಿ ವೇನಿಟ್ರು ಸಿಕ್ಕಾಬಟ್ಟೆ ಕೋಟಿಗಟ್ಟಲೆ ರೂಪಾಯಿ ಸಾಮಾನಿದೆ. ಅದು ಹೇಳಿದ್ರೆ ಯಾರಿಗೆ ಅರ್ಥ ಆಗೋಂಗಿಲ್ಲ. ಅದು ಅಷ್ಟು ಸಾಮಾನು ಅಂಗಡಿ ಇತ್ತಲ್ಲ.
ಪರಿಹಾರ ಕೊಟ್ಟಿದ್ದಾರಲ್ಲ ಸರ್ಕಾರದಿಂದ? 20 ಲಕ್ಷ ಬಂದಿತ್ತು. 20 ಲಕ್ಷ ಬಂದು ನಮ್ಗೆ 5 ಲಕ್ಷ ಚೆಕ್ ಕೊಟ್ಟಾರೆ. ಬಾಡಿ ಸಿಗೋ ಟೈಮಲ್ಲಿ ಏನು ಬಂಗಾರ ಗಿಂಗಾರ ಏನು ಸಿಕ್ಕಿರಲಿಲ್ಲ? ಬಾಡಿ ಸಿಗಲಿಲ್ಲ, ಏನು ಸಿಗಲಿಲ್ಲ, ಎಂಥ ಸಿಗಲಿಲ್ಲ. ಬಾಡಿ ಮೇಲೆ ಎಂಥದ್ದಿಲ್ಲ. ಹುಡುಗಿದ ರಿಂಗ್ ಒಂದಿತ್ತು, ರಿಂಗು ಉಂಗುರ ಒಂದಿತ್ತು ಅಷ್ಟೇ. ಈಗ ಲೋಕೇಶ್ ಅವರ ಬ್ರದರ್ ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ಮತ್ತೆ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಯಾವ ರೀತಿ ಈಗ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ಈಗ ಇದರಲ್ಲಿಗೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಈಗ ಕೊನೆಯ ಇದು ಹಿಂಗೆ ಪ್ರಯತ್ನ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲಾದರೂ ಸಿಗಲಿ ಅಂತ ನಾವು ಕಾಯ್ತಾ ಇದ್ದೇವೆ. ಯಾಕಂದರೆ ಯಾವುದೋ ಒಂದು ಅಂತ್ಯಕಾರ್ಯ ಯಾವುದೂ ಇನ್ನೂ ಮಾಡಿಲ್ಲ. ನಾವು ಯಾವುದು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇಲ್ಲಿ ಏನಾದರೂ ಹುಡುಕ ಕೊಡ್ತಾರೆ ನಮ್ಮ ಸರ್ಕಾರ, ನಮಗೆ ಏನಾದರೂ ಕೊಡುವಂಥ ಒಂದು ಇದು ಮಾಡ್ತದೆ ಎಂಬುದು ನಂಬಿಕೆ ಮೇಲೆ ಇದ್ದೇವೆ. ನೀವು ಅಂತ್ಯಕಾರ್ಯ ಕೂಡ ಮಾಡಲಿಲ್ಲ? ಇಲ್ಲ, ಏನು ಮಾಡಿಲ್ಲ. ಈಗ ಇದೇ ನಿರೀಕ್ಷೆ, ಈಗ ಕೊನೆ ಪ್ರಯತ್ನ ಅಂದರೆ ಇದೊಂದು ಈಗ ನೋಡಬೇಕು ಏನಾಗ್ತದೆ ಅಂದರೆ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊಳ್ತಾ ಇರೋದು. ಏನಾದರೂ ಒಂದು ಸುರುವು ಸಿಕ್ಕರೆ ಸಾಕಲಿ ಅಂದು. ಇದು ಲೋಕೇಶ್ ಅವರ ಸಹೋದರ ಹೇಳುವಂಥ ಮಾತು. ಒಟ್ಟಿನಲ್ಲಿ ಈ ಕಾರ್ಯಾಚರಣೆಯ ಒಂದು ಸಂಬಂಧಪಟ್ಟಂತೆ ಈಗಾಗಲೇ ಫಲ ಆಗಲಿ ಅಂದರೆ ತಮ್ಮ